ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಗ್ರೂಪಲ್ಲಿ ನಾನು ಒಂದು ವಿಡಿಯೋ ಮಾಡಿಬಿಟ್ಟಿದ್ದೆ. ಇನ್ನು 1 or 2 ಡೇಸ್ ಒಳಗಡೆ ಎಲ್ಲ ಜಿಲ್ಲಾ ಮುಖಂಡರುಗಳು ತಮ್ಮ ಮುಂದಿನ ಒಂದು ಹೋರಾಟದ ಬಗ್ಗೆ ಬೆಂಬಲ ವ್ಯಕ್ತಪಡಿಸುವ ಬಗ್ಗೆ ಒಂದು ಮಾಹಿತಿ ಕೊಡಿ ಅಂತೇಳಿ 1-2 ಜಿಲ್ಲೆಯವರು ಬಿಟ್ಟರೆ ಯಾರು ಕೂಡ ಒಂದು ಮಾಹಿತಿಯನ್ನು ಸ್ಪಷ್ಟವಾಗಿ ನೀಡ್ತಾ ಇಲ್ಲ. ನಾವು ಹೀಗೆ ಬಿಟ್ಟರೆ ಖಂಡಿತವಾಗೂ ಬೇರೆ ರೀತಿ ಆಗುತ್ತೆ. ಈಗ ನಾವು ಒಂದು ಒಳಗಡೆ ಏನು ಡಿಪಾರ್ಟ್ಮೆಂಟಲ್ಲಿ ಒಂದು ಮಾಹಿತಿ ಇದೆ ಅನ್ನೋದ್ರನ್ನು ನಾವು ಒಂದು ಸ್ಪಷ್ಟಪಡಿಸ್ಕೊಂಡಿದ್ದೀವಿ. ಈಗ ಅಲ್ಲಿ ನಾವು ಏನೋ ಒಂದು ರೆಫರೆನ್ಸ್ ನಂಬರ್ ಆಗಿರ್ಬೋದು, ಆ ಫೈಲಿನ ಒಂದು ವಿಚಾರ ಆಗಿರ್ಬೋದು ತಿಳ್ಕೊಂಡಿದ್ದೀವಿ. ಈಗ ಮುಂದಿನ ದಿನಗಳಲ್ಲಿ ನಾವು ಅವ್ರನ್ನ ನೇರವಾಗಿ ಆ ಕೇಸ್ ವರ್ಕರನ್ನು ಕಂಡು ನಾವು ಅದರ ಫೈಲ್ ಒಳಗಡೆ ಏನಿದೆ ಏನು ಎತ್ತ ಅನ್ನೋ ಒಂದು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ನಾವು ಹೋರಾಟ ಮಾಡೋದಲ್ಲೇ ಯಾವುದೇ ಕಾರಣಕ್ಕೂ ನಮಗೊಂದು ಒಳ್ಳೆಯದಾಗಲ್ಲ. ಹಾಗಾಗಿ ಎಲ್ಲರೂ ಎಚ್ಚೆತ್ಕೊಂಡು ಒಂದಿಷ್ಟು ಸಂಘಟಿತರಾಗಿ ಹೋರಾಟವನ್ನು ಮಾಡಲಿಕ್ಕೆ ಹೋದರೆ ಸಾಧ್ಯ, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಈಗ ಅವ್ರ ಸರ್ಕಾರ ಅವರಿಗೆ ಇಚ್ಛೆ ಬಂದಾಗ, ಅವ್ರಿಗೆ ಇಷ್ಟ ಬಂದಾಗ ಅದನ್ನು ಫೈಲ್ ಎತ್ಕೋಬೋದು, ಕೈಗೆ ಎತ್ಕೊಳ್ಳಿ ಇರ್ಬೋದು. ಯಾಕೆಂದರೆ ಮುಂದೆ ಇರುವಂಥ ಒಂದು ಎಲೆಕ್ಷನ್ಗಳಿದ್ದಾವೆ ಮತ್ತು ಮುಖ್ಯಮಂತ್ರಿ ಬದಲಾವಣೆಯ ಒಂದು ವಾತಾವರಣ ಇದೆ. ಹೀಗಿದ್ದಾಗ ನಾವು ಅದರ ನಡುವೆ ಒಂದಿಷ್ಟು ಮರೀಚಿಕೆಯಾಗಿ ಹೋಗ್ಬಿಡ್ತೀವಿ. ಆಮೇಲೆ ಮುಂದೆ ಈಗ ಕೋಡ್ ಆಫ್ ಕಂಡಕ್ಟ್ ಬಂದಾಗ ಆ ಮೂಮೆಂಟಲ್ಲಿ ಎಲೆಕ್ಷನ್ನು ನಡಿಬೇಕಾದಾಗ ಕಾಲೇಜು ಸ್ಟಾರ್ಟ್ ಆಯಿತು ಅಂದರೆ ಈಗೇನು ಲಾಸ್ಟ್ 25-26 ಅವರೇ ಮುಂದುವರಿಬೋದು, ಅಲ್ಲಿಗೆ ಆ ವರ್ಷ ಮತ್ತೆ ಮುಂದುವರಿಬೋದು. ಹಾಗಾಗಿ ನೋಡಿ, ಎಚ್ಚೆತ್ಕೊಂಡು ಎಚ್ಚರಿಕೆಯಿಂದ ನಾವೆಲ್ಲರೂ ಸಂಘಟಿತರಾಗಿ ಹೋರಾಟವನ್ನು ಮಾಡಲಿಕ್ಕೆ ನಾವು ಮುಂದಾಗಬೇಕಾಗುತ್ತೆ. ಪ್ರತಿಯೊಬ್ಬರು ಸುಮ್ಮನೆ ಗ್ರೂಪಾಗೆ ಒಂದು ಎಮೋಷ್ನಲಲ್ಲಿ ಏನೇನೋ ಮಾತಾಡ್ತಾ ಇದ್ದೀರಿ, ಅವು ಯಾವುವು ವರ್ಕೌಟ್ ಆಗಲ್ಲ. ನಮ್ಮದೇನಿದ್ರೂ ಒಂದು ಹೋರಾಟಕ್ಕೆ ಇಳಿಬೇಕು. ಫ್ರೀಡಮ್ ಪಾರ್ಕಲ್ಲಿ ಒಂದು ಪೊಲೀಸ್ ಇಲಾಖೆ ನಮಗೆ ರಕ್ಷಣೆ ಕೊಡಲಿ ಬಿಡಲಿ ಸೆಕೆಂಡರಿ. ನಾವು ಪ್ರತಿಯೊಬ್ಬರು ನಾವು ವೈಯಕ್ತಿಕವಾಗಿ ಒಂದೊಂದು ಮನವಿ ಲೆಟ್ರನ್ನ ರೆಡಿ ಮಾಡಿಕೊಂಡು ಬಂದು ಕೂತ್ಕೊಂಡ್ರೆ ಅಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಮತ್ತು ಮೀಡಿಯಾ ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ಸರ್ಕಾರಕ್ಕೆ ಒಂದು ಮಾಹಿತಿ ಹೋಗುತ್ತೆ. ಆಮೇಲೆ ಸಾರ್ವಜನಿಕರಿಗೆ ಗೊತ್ತಾಗುತ್ತೆ ಇದುವರೆಗೂ ನಾವು 6600 ಜನ ಹೊರಗೆ ಬಿದ್ದೀವಿ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಮತ್ತು ಇದರಲ್ಲಿ ನಮ್ಮಲ್ಲೂ ಕೂಡ ಕೆಲವು ಅತಿಥಿ ಉಪನ್ಯಾಸಕರು ಮನೆಗಳಲ್ಲೂ ಹೇಳ್ಕೊಂಡಿಲ್ಲ. ಹೀಗಿದ್ದಾಗ ನಮಗೆ ಸೈಲೆಂಟಾಗಿ ಕೆಲಸ ಆಗಬೇಕು ಅಂತಂದರೆ ಸಾಧ್ಯವಿಲ್ಲದ ಮಾತು. ನಾವು ಇವತ್ತು ಬೀದಿಗೆ ಬಂದು ಹೋರಾಟವನ್ನು ಮಾಡಿದರೆ ಮಾತ್ರ ಸರ್ಕಾರ ನಮಗೇನಾದರೂ ಒಂದು ಆದ್ಯತೆ ಕೊಡುತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ನೋಡಿ, ಯೋಚಿಸಿ. ನಾನು 2 ದಿನ ಟೈಮನ್ನು ನಿಮಗೆ ಕೇಳಿದ್ದೆ. ಆ ಟೈಮ್ ಒಳಗಡೆ 30 ಜಿಲ್ಲೆಯವರು ಏನಾದರೂ ಒಂದು ಸಂಘಟಿತರಾದರೆ ಒಂದು ಹೋರಾಟ ಮಾಡೋಣ ವಿತೌಟ್ ಪರ್ಮಿಷನ್ನು ಅನ್ನೋ ಒಂದು ನಿರ್ಧಾರಕ್ಕಿದ್ವಿ. ಆದರೆ ಯಾರೂ ಕೂಡ ಇದಕ್ಕೆ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿಸ್ತಾ ಇಲ್ಲ. ಈಗ ಕೆಲವರು ಗ್ರೂಪಲ್ಲಿ ಮಾತಾಡೋದನ್ನು ಬಿಟ್ಟರೆ ಆಮೇಲೆ ನನ್ನ ಹತ್ರ ಯಾರೂ ವೈಯಕ್ತಿಕವಾಗಿ ಚರ್ಚೆ ಮಾಡ್ತಾ ಇಲ್ಲ. ಹೀಗಿದ್ದಾಗ ನಾವು ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು ನಮಗೂ ಕೂಡ ಒಂದು ಸ್ವಲ್ಪ ಕಷ್ಟ ಆಗ್ತಿದೆ. ದಯಮಾಡಿ ನಿಮ್ಮ ನಿರ್ಧಾರಗಳನ್ನು ತಿಳಿಸಿ. ಥ್ಯಾಂಕ್ ಯು ಎಲ್ಲರಿಗೂ.